ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಾರ್ಲಿಕ್ ಪೊಟ್ಯಾಟೋಸ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ತುಂಬಾ ಈಸಿ ಆದಂಥ ರೆಸಿಪಿ, ಹಾಗೆ ತುಂಬಾ ಬೇಗನೆ ಆಗುತ್ತೆ. ನೀವು ಈ ಬೇಬಿ ಪೊಟ್ಯಾಟೋಸ್ ಏನಿರುತ್ತೆ ಇದನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ಇಲ್ಲ ನಿಮ್ಮ ಹತ್ರ ಬೇಬಿ ಪೊಟ್ಯಾಟೋಸ್ ಇಲ್ಲ ಅಂದರೆ ನಾವು ದಿನ ಬಳಸುವಂತಹ ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಮಾಡಬಹುದು. ನಾನು ವಾಶ್ ಮಾಡಿ ಇಟ್ಕೊಂಡಂಥ ಪೊಟ್ಯಾಟೋಸ್ನ ಕುಕ್ಕರಿಗೆ ಹಾಕಿಬಿಟ್ಟು ಇದನ್ನು 2-3 ವಿಷಲ್ನ ಹೊಡಿಸ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಹಾಗೆ 1 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಹಸಿಮೆಣಸಿನ್ಕಾಯಿನ 2-3 ತೊಗೋಬೋದು. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ನಾವು ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಳ್ಬೇಕು, ಜೊತೆಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಸಹ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ರುಬ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ರುಬ್ತಾ ಇಲ್ಲ, ಸ್ವಲ್ಪ ಡ್ರೈ ಆಗಿದೆ. ನಾನು ಇದಕ್ಕೆ ಇನ್ನು 1-2 ಚಮಚ ನೀರನ್ನು ಹಾಕಿಬಿಟ್ಟು ನಾನು ಇದನ್ನು ರುಬ್ಕೊಳ್ತಾ ಇದ್ದೇನೆ. ತಿನ್ನಾಗಿ ತುಂಬಾ ನೈಸ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಸ್ವಲ್ಪ ತರಿಯಾಗಿರಬೇಕು. ಇದು ಆ ರೀತಿಯೇ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇವಾಗ ಇದು ರುಬ್ಕೊಂಡಾಗಿದೆ. ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಈ ರೀತಿ ತರಿಯಾಗಿ ಮಸಾಲೆ ಇರಬೇಕು, ಆವಾಗಲೇ ಇದು ಮಸಾಲೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು ಡ್ರೈ ಆಗಿ ಸಹ ಮಾಡ್ಬೋದು, ಇಲ್ಲ ಗ್ರೇವಿ ಟೈಪಲ್ಲೂ ಸಹ ಮಾಡ್ಬೋದು. ಇದನ್ನು ಅನ್ನಕ್ಕೆ ಇಲ್ಲ ಚಪಾತಿಗೆ ಸಹ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ. ಪೊಟ್ಯಾಟೋಸ್ನೆಲ್ಲ ತೆಗೆದುಬಿಟ್ಟು ನಾನು ಸ್ವಲ್ಪ ತಣ್ಣಗಾದ ಮೇಲೆ ಇದ್ರ ಸಿಪ್ಪೆಯನ್ನೆಲ್ಲ ತಗೊಳ್ತಾ ಇದ್ದೇನೆ. ಈಸಿಯಾಗಿ ಸಿಪ್ಪೆ ತಗೊಳ್ಳೋಕೆ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 2-3 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬ ಬ್ರೌನ್ ಕಲರ್ ಆಗಬೇಕು ಅಂತ ಇಲ್ಲ, ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋದಲ್ಲ ಅಲ್ಲಿ ತನಕ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಬೇಯಿಸ್ಕೊಂಡಂತಹ ಆಲೂಗಡ್ಡೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಆಲೂಗಡ್ಡೆ ಬೇಯಿಸುವಾಗ ಉಪ್ಪನ್ನು ಸಹ ಹಾಕಿಲ್ಲ, ಇದನ್ನು ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾವು ರುಬ್ಕೊಂಡಂತಹ ಏನು ಪೇಸ್ಟ್ ಇದೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಡ್ರೈ ಬೇಕು ಅನಿಸಿದರೆ ಇದನ್ನು ತುಂಬ ಡ್ರೈ ಆಗೋ ತನಕ ಸ್ವಲ್ಪ ಮಸಾಲೆ ಎಲ್ಲ ಡ್ರೈ ಆಗೋ ತನಕ ಮಾಡ್ಕೋಬೋದು. ಇಲ್ಲ ಇದು ನಿಮಗೆ ಅನ್ನಕ್ಕೆ ಬೇಕು, ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೇವಿ ಥರ ಸಹ ಮಾಡ್ಕೋಬಹುದು. ಗ್ರೇವಿ ಮಾಡೋದಕ್ಕಿಂತ ಚೆನ್ನಾಗಿದ್ದು ಸ್ವಲ್ಪ ಡ್ರೈ ಇದ್ದರೆ ತುಂಬಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಗ್ರೇವಿಗಿಂತ ಈ ಡ್ರೈ ಗಾರ್ಲಿಕ್ ಗೋಬಿನೇ ತುಂಬಾ ರುಚಿ ಅನಿಸುತ್ತೆ. ಸೊ ಇದನ್ನು ನೀವು ಚಪಾತಿಗೆ ಆಗ್ಬೋದು, ಇಲ್ಲ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಯಾವುದೇ ರೀತಿಯ ರೋಟಿ ಇದ್ದರೆ, ಜೋಳದ ರೊಟ್ಟಿ ಇಲ್ಲ ಯಾವುದೇ ರೊಟ್ಟಿ ಇದ್ರೂ ಸಹ ಇದನ್ನು ಹಾಕಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಡ್ರೈ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ತಾಕೊಂಡಿದೆ ಅಂತ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇವಾಗ ಈ ಗಾರ್ಲಿಕ್ ಪೊಟ್ಯಾಟೋಸ್ ರೆಡಿಯಾಗಿದೆ. ನೀವು ಇದನ್ನು ಚಪಾತಿಗೆ, ನಾನು ಇದನ್ನು ಇವತ್ತು ಚಪಾತಿಗೆ ಅಂತಲೇ ಮಾಡಿರೋದು, ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಸಹ ಈ ರೆಸಿಪಿನ ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಮಾಡಿ ಬಂದು ನನಗೆ ಕಮೆಂಟ್ಸ್ ಮಾಡಿ ಹೇಗೆ ಆಗಿದೆ ರೆಸಿಪಿ ಅಂತ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you.